ಪಾಸ್ಟ್ರೆ Q&A ಸರ್ವಿಸ್ ಎದಕ್ಕೆ ಇಟ್ಟಿದ್ದೀರಿ ಪಾಸ್ಟ್ರೆ? ಓಕೆ, ಪ್ರತಿ ವಾರ ವಾಕ್ಯ ಹೇಳ್ಬೋದಲ್ಲ, ಪ್ರತಿ ವಾರ ಪ್ರಾರ್ಥನೆ ಮಾಡ್ಬೋದಲ್ಲ, ಪ್ರತಿ ವಾರ ಯಾವ ರೀತಿಯಾಗಿ ಸಕ್ರಮವಾಗಿ ಕ್ರಮಬದ್ಧವಾಗಿ ನೀವು ಸರ್ವಿಸನ್ನು ನಡೆಸ್ತಾರೋ ಅದೇ ರೀತಿಯಲ್ಲಿ ನೀವು ಅಂತ ಅನೇಕರಿಗೆ ಆ ಪ್ರಶ್ನೆ ಇರ್ಬೋದು. ಓಕೆ, ಸೊ ಅಂಥವರಿಗೆ ಇವತ್ತು ನಾನು ಈ Q&A ಸರ್ವಿಸ್ ಕುರಿತಾಗಿರುವ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಎಲ್ಲರೂ ಸಿದ್ಧರಾಗಿದ್ದೀರಾ? ಏನು ಪಾಸ್ಟ್ರೆ ಇದರ ಕುರಿತಾಗಿರುವ ಪರಿಚಯ ನಾನು ಮಾಡಿಕೊಡ್ರಿ ಅಂತ ಆ ಆಲೋಚನೆ ನಿಮಗಿರುವುದಾದರೆ ಇವತ್ತು ಅದಕ್ಕೆ ಉತ್ತರವನ್ನು ನಾನು ನೀಡ್ತೇನೆ. ಆಮೇಲೆ ಅಪೋಸ್ತಲರ ಕಾಲದಲ್ಲಿ, ಅಪೋಸ್ತಲರ ಸಭೆಯಲ್ಲಿ ಅಪೋಸ್ತಲರು ಕೇವಲ ಬೋಧನೆಯನ್ನು ಮಾತ್ರ ಮಾಡ್ತಾ ಇದ್ದಿಲ್ಲ, ಪ್ರಸಂಗಗಳನ್ನು ಮಾಡ್ತಾ ಇದ್ದಿಲ್ಲ. ಸೊ ವಾಕ್ಯದ ವಿವರಣೆ, ಓಕೆ, ಅನೇಕ ಸಲ ಏನಾಗ್ತದೆ ಅಂತಂದರೆ ಪ್ರತಿಯೊಂದು ಸರ್ವಿಸಲ್ಲಿ ಪಾಸ್ಟರ್ ಒಂದು ವಿಧವಾಗಿರುವ ವಾಕ್ಯವನ್ನು ತೆಗೆದುಕೊಂಡು ಬಂದು ಆ ವಾಕ್ಯವನ್ನು ಬೋಧಿಸಿ ಬಡಿಸಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಕಳಿಸ್ತಾನೆ. ಆದರೆ ಅನೇಕ ಪ್ರಶ್ನೆಗಳು ಹಾಗೆ ಉಳ್ಕೊಂಡ್ಬಿಟ್ಟಿರ್ತವೆ. ಕೆಲವು ಪ್ರಶ್ನೆಗಳು, ಆ ಪ್ರಶ್ನೆಗಳು ಏನಾಗಿರ್ಬೋದು, ಪ್ರಾಬ್ಲಮ್ ಮದುವೆ ಕುರಿತಾಗಿರ್ಬೋದು, ಇಲ್ಲಾಂತಂದರೆ ಕೆಲವು ಸಂಬಂಧಗಳ ಕುರಿತಾಗಿರ್ಬೋದು, ವ್ಯಾಪಾರದ ಕುರಿತಾಗಿರ್ಬೋದು, ಅವರ ವೈಯಕ್ತಿಕವಾಗಿರೋ ಪ್ರಶ್ನೆಗಳಾಗಿರ್ಬೋದು, ಪ್ರಾಬಬ್ಲಿ ವಾಕ್ಯದ ವಿವರಣೆಯ ಕುರಿತಾಗಿರ್ಬೋದು. ಈ ವಾಕ್ಯ ನಾನು ಓದ್ತಾ ಇದ್ದೀನಿ, ವಾಕ್ಯದ ಅರ್ಥ ನನಗೆ ಆಗ್ತಾ ಇಲ್ಲ ಪಾಸ್ಟ್ರೆ ಅನ್ನೋ ಅನೇಕ ಪ್ರಶ್ನೆಗಳು ಹಾಗೆ ಉಳ್ಕೋಬಹುದು. ಆಮೇಲೆ ಇವತ್ತು ನಾನು ಸಭಾಪಾಲಕನಾಗಿ, ಒಂದು ಸಭೆಯ ನಾಯಕನಾಗಿ ನನ್ನ ಜವಾಬ್ದಾರಿ ಆಗಿರುತ್ತದೆ ನನ್ನ ಸಭಿಕರಿಗೆ ಆ ಪ್ರಶ್ನೆಗಳು ಇಲ್ಲದೆ ಆ ಪ್ರಶ್ನೆಗಳಿಗೆ ಸಮಾಧಾನವನ್ನು ನೀಡುವ ಜವಾಬ್ದಾರಿ ನಾನು ತೆಗೆದುಕೊಳ್ಳಬೇಕು. ಆಮೇಲೆ ಪ್ರತಿ ವಾರ ಬಂದು ವಾಕ್ಯ ಕೇಳ್ರಿ, ನಾನು ಏನು ಹೇಳ್ತೀನಿ ಅದೇ ಕೇಳ್ರಿ, ನಾನು ಏನು ಹೇಳ್ತೀನೋ ಅದೇ ನೀವು ಮಾಡ್ರಿ ಅಂತ ಡಿಕ್ಟೇಟರ್ ನಾನಲ್ಲ. ಆಮೇಲೆ ಡಿಕ್ಟೇಟರ್ ನಾನಲ್ಲ. ಇವತ್ತು ನಾನು ವಾಕ್ಯವನ್ನು ಹೇಳುವಾಗ ವಾಕ್ಯವನ್ನು ವಿವರಿಸಿ ನಿಮಗೆ ಬೋಧಿಸ್ತಾ ಇರುವ ಸಮಯದಲ್ಲಿ ಈ ರೀತಿಯಾಗಿ ಒಂದು ಸ್ಕೂಲಲ್ಲಿ ಪಾಠಗಳನ್ನು ಒಂದು ಉಪಾಧ್ಯಾಯರು ಅವ್ರ ಪಾಠವನ್ನು ವಿವರಿಸಿ ಪಾಠವನ್ನು ಮಾಡಾದ ಮೇಲೆ ಏನು ಕೇಳ್ತಾರೆ? ಕ್ವಶನ್ಸ್ ಅಂತ ಕೇಳ್ತಾರೆ. ಆದರೆ ಚರ್ಚ್ನಲ್ಲಿ ಯಾರು ಕೂಡ ಕೇಳಂಗಿಲ್ಲ ಕ್ವಶನ್ಸ್ ಅಂತ. ಬಟ್ ಆದಿ ಸಭೆಯಲ್ಲಿ ಈ ಸಂಸ್ಕೃತಿ ಇತ್ತು, ಈ ಕಲ್ಚರ್ ಇತ್ತು. ಏನು? ಕ್ವಶನ್ಸ್ ಕೇಳಿ ಆ ಕ್ವಶನಿಗೆ ಆನ್ಸರನ್ನು ಪಡೆಯುವ ಸಂಸ್ಕೃತಿ ಇತ್ತು. ಓಕೆನಾ? ಸೊ ಇವತ್ತು ಅಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಈ ಗುರುವಾರದ ಮಿಡ್ ವೀಕ್ ಸರ್ವಿಸಲ್ಲಿ ನಾನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಓಕೆನಾ? ಪ್ರಶ್ನೆಗಳಿದಾವ? ನಿಮಗೆ ಇದಾವ? ಅನೇಕರಿಗೆ ಅನೇಕ ಪ್ರಶ್ನೆಗಳಿರ್ತವೆ. ಓಕೆ, ಒಂದು ನಪುಂಸಕನು ನೋಡ್ತೀರಲ್ಲ, ಆ ಇಥಿಯೋಪ್ಯದ ದೇಶದವನು, ಅವನ ಹತ್ರ ವಾಕ್ಯ ಇತ್ತು. ವಾಕ್ಯದ ಸುರುಳಿಗಳನ್ನು ಆತನು ಧ್ಯಾನಿಸ್ತಾ ಆತನ ರಥದಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಆತನಿಗೆ ಏನು ಅರ್ಥ ಆಗ್ತಾ ಇಲ್ಲ. ಏಷ್ಯನ ಗ್ರಂಥ ಓದಕತ್ತಾನ. ಅಂಥ ಸಮಯದಲ್ಲಿ ಆತನ ಪ್ರಶ್ನೆಗೆ ಉತ್ತರ ಯಾರಾಗಿದ್ದ? ಫಿಲಿಪನ್. ಆಮೇಲೆ ಆ ಫಿಲಿಪನು ಅದರ ಕುರಿತಾಗಿರುವ ಅರ್ಥವನ್ನು ನೀಡಾದ ಮೇಲೆ ಈ ವ್ಯಕ್ತಿ ಏನು ಮಾಡ್ತಾನೆ? ವಿಧೇಯತೆಯನ್ನು ತೋರಿಸಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಆತನಿಗೆ ಜೀವಿತವನ್ನು ಯೇಸುವಿಗೆ ಸಮರ್ಪಿಸ್ತಾನೆ. ಅಲಲೂಯ. ಅನೇಕ ಸಂದರ್ಭಗಳಲ್ಲಿ ನಾವು ಚರ್ಚೆಗೆ ಬರ್ಬೋದು, ಕುಂದಿರ್ಬೋದು, ಅಲೆಲೂಯ ಅಂತ ಹೇಳ್ಬೋದು, ಆ ಚಪ್ಪಾಳೆ ತಟ್ಟಬಹುದು, ನಾಟ್ಯವಾಡಬಹುದು. ಆದರೆ ನಮ್ಮ ಜೀವಿತಗಳು ಯಾವ ಜ್ಞಾನ ಅಂತಂದರೆ ಅಂಡರ್ಸ್ಟ್ಯಾಂಡಿಂಗ್, ಕನ್ನಡದಲ್ಲಿ ಏನಾಗ್ತಾರೆ, ಅರ್ಥ ಮಾಡಿಕೊಳ್ಳೋ ವಾಕ್ಯದ ವಿವರಣೆಯನ್ನು ನಮಗೆ ಇಲ್ಲದೆ, ಅದರ ಕುರಿತಾಗಿರುವ ಅರ್ಥವನ್ನು ಇಲ್ಲದೆ, ಅರ್ಥವನ್ನು ಮಾಡಿಕೊಳ್ಳದೆ ನಾವು ಹಂಗೆ ತಿರುಗಿ ಹೋಗುವಂಥ ವ್ಯಕ್ತಿಗಳಾಗ್ಬೋದು. ಆ ಕಾರಣದಿಂದ ಇವತ್ತು ನಾನು ಈ ಅಪ್ಪರ್ ರೂಮ್ ಸಭೆಗೆ ಪರಿಪಕ್ವತೆಯ ಸಭೆ ಎಂಬುದಾಗಿ ನಾನು ಕರೀತೇನೆ. ಎದಕ್ಕೆ ಗೊತ್ತಾ? ಪರಿಪಕ್ವತೆ ಇರೋರು ಪ್ರಶ್ನೆಗಳನ್ನು ಕೇಳ್ತಾರೆ, ಪರಿಪಕ್ವತೆಯವರು ಕಾರಣಗಳನ್ನು ಕೇಳ್ತಾರೆ. ಎದಕ್ಕೆ ಹಿಂಗಾಗಿರ್ಬೋದು, ಎದಕ್ಕೆ ಇದು ಯೇಸು ಪ್ರಭು ಈ ಮಾತನ್ನು ಹೇಳ್ದ, ಎದಕ್ಕೆ ಈ ವಿಷಯವನ್ನು ಹೀಗೆ ಬರೆದ ಅನ್ನೋ ಪರಿಪಕ್ವತೆಯುಳ್ಳವರು ಆಲೋಚಿಸ್ತಾರೆ. ಎಲ್ಲರೂ ಹೇಳ್ರಿ, ಆಲೋಚಿಸ್ತಾರೆ, ಆಲೋಚಿಸ್ತಾರೆ, ಹೇಳಿ ಆಲೋಚಿಸ್ತಾರೆ. ಆಮೇಲೆ ಸೊ ಪ್ರಾಬ್ಲಮ್ ಏನಾಗತ್ತೆ ಅಂತಂದರೆ, ಈಗಿನ ಕಾಲದಾಗ ಪಾಸ್ಟ್ ಏನು ಹೇಳ್ತಾನೆ ಅದೇ ಕೇಳಬೇಕು ಅವರು. ಪಾಸ್ಟ್ರು ನಾಯಿ ಬಾಲ ಡೊಂಕಿಲ್ಲ ಅಂತಂದರೆ ಇವರು ಕೂಡ ಹೇಳ್ಬೇಕು ನಾಯಿ ಬಾಲ ಡೊಂಕಿಲ್ಲ ಅಂತಂದು. ಹೌದಾ? ಆದರೆ ನಿಜತ್ವ ನಮಗೆ ಕಣ್ಣುಗಳಿಗೆ ಕಾಣ್ತಾ ಇಲ್ಲ. ನಿಜತ್ವ ನಮ್ಮ ಕಣ್ಣುಗಳು ನೋಡಿದ್ರೂ ಕೂಡ ನಾವೇನಾಗ್ಬಿಟ್ಟಿದ್ದೇವೆ? 16ನೇ ಶತಮಾನದ ಸಭೆ ಆಗ್ಬಿಟ್ಟಿರ್ತೀವಿ. 16ನೇ ಶತಮಾನದ ಸಭೆ ಹೆಂಗೆ ಗೊತ್ತಾ? ಚರ್ಚ್ ಫಾದರ್ ಏನು ಹೇಳ್ತಿದ್ನೋ ಅದೇ ಅವ್ರು ಕೇಳ್ತಾ ಇದ್ರು. ಹೌದಾ? ಅವರು ಬಂದು ಪಾಪಗಳನ್ನು ಚರ್ಚ್ ಫಾದರ್ಗೆ ಒಪ್ಕೊಳ್ತಾ ಇದ್ರಂತೆ. ಒಪ್ಕೊಂಡಾದ್ಮೇಲೆ ಚರ್ಚ್ ಫಾದರ್ ಒಂದು ಚೀಟಿ ಬರಿತಾ ಇದ್ದಂತೆ ಕನ್ಫೆಷನ್ ಬಾಕ್ಸಿಂದ. ಆ ಚೀಟಿಗೆ ತಗೊಂಡೋಗಿ ಚಲಾನ್ ಕಟ್ತಿದ್ರಂತೆ. ಆದ್ರೆ ಆ ರೀತಿ ಅವರ ಪಾಪಗಳನ್ನು ಅವರು ಏನದು ಅಲ್ಲಲ್ಲ ಫಾರ್ಗಿವ್ನೆಸ್, ಕ್ಷಮಾಪಣೆಯನ್ನು ಪಡಿತಾ ಇದ್ರಂತೆ. ಆಮೇಲೆ ಇವತ್ತು ಬೈಬಲ್ ನಿಮ್ಮ ಕೈಯಲ್ಲಿ ದೇವರು ನೀಡಿದ್ದಾನೆ. ಇವತ್ತು ಆ ಬೈಬಲಲ್ಲಿರುವ ವಾಕ್ಯವನ್ನು ನೀವು ಓದಬೇಕು, ಧ್ಯಾನಿಸಬೇಕು,
ಕೇಳಬೇಕು. ನಿಮಗೆ ಆಗಿರುವ ಪ್ರಶ್ನೆಗಳು ಇರುವುದಾದರೆ ನಿಜವಾಗಿರೋ ಸ್ವಲ್ಪ ಮಂದಿ ಪ್ರಶ್ನೆಗಳು ಹೆಂಗೆ ಕೇಳ್ತಾರೆ ಅಂತಂದರೆ, ವ್ಯಕ್ತಿಯನ್ನು ಖಂಡಿಸ್ಲಿಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಖಂಡಿಸ್ಲಿಕ್ಕಲ್ಲ ಪ್ರಶ್ನೆ, ನಿನ್ನ ಪ್ರಶ್ನೆಗೆ ಜವಾಬನ್ನು ಪಡೀಲಿಕ್ಕೆ ನೀನು ಪ್ರಶ್ನೆ ಕೇಳಬೇಕು. ಆಮೇಲೆ ನಾನು ಟೀಚರ್ ಕೆಲಸ ಮಾಡ್ತಾ ಇರುವಾಗ ಸ್ವಲ್ಪ ಮಂದಿ ನನ್ನ ಸ್ಟೂಡೆಂಟ್ಸು ಹಿಂದೆ ಕುಂತ್ಕೊಂಡು ಕೆಲವು ಬೇಕಂತ ತಡ್ಕೊಳಕ ಕೆಲವು ಪ್ರಶ್ನೆಗಳು ಕೇಳ್ತಿರ್ತಾರೆ ನನ್ನ ಮಾತು. ಅಂಥವ್ರು ಪ್ರಶ್ನೆಗಳು ಕೊಡೋಂಗಿಲ್ಲ. ಅವ್ನು ಫಸ್ಟ್ ಗೆಟ್ ಔಟ್ಲೇ ಅಂತ ಹೇಳ್ಬಿಡ್ತೀನಿ ನಾನು. ಹೌದಾ? ಸೊ ನಿಜವಾಗಿ ಕೇಳೋರ ಸ್ವರ, ಅವರ ಹೃದಯ ಅಲ್ಲಿ ಕುಂತ್ಕೊಂಡಿರೋ ವ್ಯಕ್ತಿಗೆ ಗೊತ್ತಾಗ್ಬಿಡ್ತದಂತೆ. ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, R.C. ಸ್ಪ್ರೌಲ್ ಅಂತ ಒಬ್ಬ ದೊಡ್ಡ ಸೇವಕನು. ಅದೇ ಶತಮಾನದಲ್ಲಿ ಅದೇ ಸಮಯದಲ್ಲಿ ಜೀವಿಸ್ತಾ ಇರುವ ಬಿಲ್ಲಿ ಗ್ರಾಮ್. ಗೊತ್ತಾ ಬಿಲ್ಲಿ ಗ್ರಾಮ್ ಬಗ್ಗೆ ಎಲ್ಲರೂ ಕೇಳಿದ್ವಿ, ಹೌದಾ? ಬಿಲ್ಲಿ ಗ್ರಾಮ್ ದೊಡ್ಡ ಸೇವಕನು. ಈ ದೊಡ್ಡ ಸೇವಕನ ಕುರಿತಾಗಿ ಇರುವ ಪ್ರಶ್ನೆ ಒಬ್ಬರು ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ರೌಂಡಲ್ಲಿ ನ್ಯಾಶ್ವಿಲ್ ಎಂಬ ಊರಿನಲ್ಲಿ ಕೇಳ್ತಾರಂತೆ. ಯಾಕಂದರೆ R.C. ಸ್ಪ್ರೌಲ್ ನಂಬುವ ಒಂದು ಬೋಧನೆ ಅಂತಂದರೆ ಡಾಕ್ಟ್ರಿನ್ ಬೇರೆ ಆಗಿರುತ್ತದೆ, ಬಿಲ್ಲಿ ಗ್ರಾಮ್ ನಂಬುವ ಬೋಧನೆ ಬೇರೆ ಆಗಿರ್ತದೆ. ಬಿಲ್ಲಿ ಗ್ರಾಮ್ ಏನು ನಂಬ್ತಾನಂತಂದ್ರೆ, ನೀವು ನೆನಪಿದೇನೋ ಒಂದು ಮೆಸೇಜ್ ನಾನು ಕಳಿಸ್ಕೊಟ್ಟು ಬೋಧಿಸಿದೆ ಚರ್ಚಲ್ಲಿ, ಆರ್ಮಿಯನ್ಸ್, ಕ್ಯಾಲ್ವಿನಿಸ್ಟ್. ನೆನಪಿದೆಯಾ? ಕ್ಯಾಲ್ವಿನಿಸ್ಟ್ ಏನು ನಂಬ್ತಾರೆ? ಎಲ್ಲವೂ ಕೂಡ ದೇವರು ಪ್ರೀಡಿಸ್ಟಿನ್ ಮಾಡಿಬಿಟ್ಟಿದ್ದಾನೆ ಅಂತಂದರೆ ಯಾರ್ಯಾರು ನರಕಕ್ಕೆ ಹೋಗ್ಬೇಕನ್ನೋದು ಕೂಡ ಇವರಿಗೆ ದೇವರು ಗೊತ್ತಂತೆ. ನೆನಪಿದೆಯಾ ನಮ್ಮ ಮೆಸೇಜು? ಅಂತಂದರೆ ನೋಡ್ರಿ, ನಾನು ಪ್ರತಿ ವಾರ ಬೋಧಿಸ್ತಾನೆ ಬರ್ತಾ ಇದ್ದೀನಿ, ನೀವು ಅದಕ್ಕೆ ನೆನಪೇ ಇಲ್ಲ. ಅರ್ಥ ಆಯ್ತಾ? ನೆನಪಿದೆ? ಒಂದು ದಿವಸ ಬಂದು ನಾನು ಹೇಳಿದೆ ಪ್ರೀಡೆಸ್ಟಿನೇಷನ್ ಅಂತ ಒಂದು, ಇನ್ನೊಂದು ಫ್ರೀ ವಿಲ್ ಅಂತಂದು. ಓಕೆ, ನೆನಪಿದೆಯಾ? ನೆನಪಿಲ್ವ? ಕ್ಯಾಲ್ವಿನಿಸ್ಟ್ ನಂಬ್ತಾರೆ ಪ್ರೀಡೆಸ್ಟಿನೇಷನ್ ಅಂತ. ಪ್ರೀಡೆಸ್ಟಿನೇಷನ್ ಅಂತಂದರೆ ದೇವರಿಗೂ ಯಾರು ನರಕಕ್ಕೆ ಹೋಗ್ತಾರೋ ಯಾರು ಸ್ವರ್ಗಕ್ಕೆ ಹೋಗ್ತಾರೋ ಅಂತ ಎಲ್ಲವೂ ಕೂಡ ದೇವರಿಗೆ ಮುಂಚೆನೇ ಗೊತ್ತಂತೆ. ಇವರು ಸ್ವಾರ್ಥ ಸಾರಂಗಿಲ್ಲ, ಅದಕ್ಕಂದರೆ ಗೊತ್ತಲ್ಲ. ಬಟ್ ಇನ್ನೊಂದು ಕಡೆ ಇವ್ರೇನಂತ ನಂಬ್ತಾರೆ ಆರ್ಮಿಯನ್ಸ್, ಇವರು ಫ್ರೀ ವಿಲ್ ಅನ್ನೋದು, ಸ್ವಚಿತ್ತ ಅನ್ನೋದು ಪ್ರತಿಯೊಬ್ಬನೂ ಕೊಟ್ಟಿದ್ದಾನೆ, ಪ್ರತಿಯೊಬ್ಬರು ಪರಲೋಕಕ್ಕೆ ಸೇರ್ಬೇಕನ್ನೋದೇ ದೇವರ ಆಸೆ ಅನ್ನೋದು. ಸೊ ಇವರ R.C. ಸ್ಪ್ರೌಲ್ ಮತ್ತು ಬಿಲ್ಲಿ ಗ್ರಾಮ್ ಬೇರೆ ಬೇರೆ ಗ್ರೂಪ್ಸ್ ಅಂದರೆ ಗುಂಪುಗಳಿಗೆ, ಇನ್ನೊಂದು ಹೊಸ ಆ ವರ್ಡ್ಗ ಏನು, ಪಂಗಡಗೆ ಗುಂಪುಗಳಿಗೆ ಸೇರಲ್ಪಟ್ಟಿರುವ ವ್ಯಕ್ತಿಗಳು. ಸೊ ಯಾರು ಹೋಗಿ R.C. ಸ್ಪ್ರೌಲ್ಗೆ ಕೇಳ್ತಾರಂತೆ, ಬಿಲ್ಲಿ ಗ್ರಾಮ್ ಪರಲೋಕಕ್ಕೆ ಹೋಗ್ತಾನಾ ಅಂತಂದು. ಟಕ್ಕಂತ ಒಂದು 5 ನಿಮಿಷ ಅಲ್ಲ, 1 ನಿಮಿಷ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಂತೆ R.C. ಸ್ಪ್ರೌಲ್. 1 ನಿಮಿಷ ಆದಮೇಲೆ ಆನ್ಸರ್ ಕೊಡ್ತಾನಂದೆ, ಬಿಲ್ಲಿ ಗ್ರಾಮ್ ಪರಲೋಕಕ್ಕೆ ಹೋಗಂಗಿಲ್ಲ ಅಂತಂದು. ಅದಾದಮೇಲೆ ಯಾರಿಗೂ ಅರ್ಥ ಆಗಿಲ್ಲ, ಆತನ ಕೊಟ್ಟಿರೋ ನೀಡಿರೋ ಸಮಾಧಾನಕ್ಕೆ ಯಾರಿಗೂ ಅರ್ಥ ಆಗಿಲ್ಲ ಅಂತ. ಅದನ್ನು ವಿವರಿಸಿ ಆದಮೇಲೆ ಹೇಳ್ತಾನೆ R.C. ಸ್ಪ್ರೌಲ್, ನಾನು ಬಿಲ್ಲಿ ಗ್ರಾಮ್ನ ಪರಲೋಕದಲ್ಲಿ ನೋಡೋದಿಲ್ಲ, ಯಾಕಂದರೆ ಆತನು ದೇವರ ಸಿಂಹಾಸನದ ಮುಂದೆ ಎಲ್ಲೋ ಮುಂದೆ ಇರ್ತಾನೆ, ನಾನು ಎಲ್ಲೋ ಹಿಂದೆ ಇರ್ತೀನಿ ಅಂತಂದು. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಏಮೇ? ಸೊ ಅವರ ನಂಬಿಕೆ ಬೇರೆದಾದಿದ್ರು ಕೂಡ ಒಬ್ಬರು ಅವರು ಸೇವಕರಾಗಿ ಅವರು ಗೌರವಿಸುವಂಥ ಸಂಸ್ಕೃತಿ ಅವರಲ್ಲಿ ಬೆಳೆಸ್ಕೊಂಡಿದ್ರು. ಹಲ್ಲೆಲೂಯಾ. ಇವತ್ತು ಪ್ರಾಬ್ಲಮ್ ಏನಂತಂದರೆ, ಅವ್ರ ಚರ್ಚ್ ಅವ್ರನ್ನ ದೂರ ಇಡಬೇಕು, ಇವ್ರ ಚರ್ಚ್ ಇವ್ರನ್ನ ಸೇರಿಸ್ಕೋಬೇಕು. ಓಕೆ, ದ್ವೇಷ, ಹೊಟ್ಟೆ ಕಿಚ್ಚು ಎಲ್ಲವೂ ಕೂಡ ನಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಒಬ್ಬರನ್ನೊಬ್ಬರು ಗೌರವಿಸುವಂಥ ಸಂಸ್ಕೃತಿ ನಮ್ಮಲ್ಲಿ ಇಲ್ಲ, ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ, ಹೌದಾ? ಸೊ ಇವತ್ತು ನೀನು ಎಷ್ಟೇ ದೊಡ್ಡವನಾಗಿದ್ರು, ಎಷ್ಟೇ ಬುದ್ಧಿವಂತನಾಗಿದ್ರು, ಎಷ್ಟೇ ಜ್ಞಾನವಂತನಾಗಿದ್ರು, ಇವತ್ತು ನಿನಗೆ ವಾಕ್ಯದ ಕುರಿತಾಗಿರುವ ಪ್ರಕಟಣೆ ನಿನ್ನಲ್ಲಿರಬೇಕು. ನಿನಗೆ ಯಥಾರ್ಥತೆ ಹೃದಯವನ್ನು ಇಟ್ಟುಕೊಂಡು ಪ್ರಶ್ನೆಗಳನ್ನು ಕೇಳುವಂಥ ಸ್ವಭಾವ ಕೂಡ ನಿನ್ನಲ್ಲಿರಬೇಕು. ಒಂದು ವೇಳೆ ನಿಜವಾಗಿ ಪ್ರಶ್ನೆಗಳಿದ್ರೆ. ಅರ್ಥ ಆಯ್ತರಿ? ಒಬ್ಬನಿಗೆ ಮದುವೆ ಮಾಡ್ಕೋಬೇಕಂತ ಆಸೆ ಐತೆ. ಓಕೆ, ಯಾರನ್ನ ಮದುವೆ ಮಾಡ್ಕೋಬೇಕನ್ನೋದು ಗೊತ್ತಿಲ್ಲ ಅದೀಗ. ఓకే, నేను వచ్చింది ఐదవ కుటుంబం నుంచి. ఇప్పుడు యేసు ప్రభుని నమ్ముకున్నాను. ఇప్పుడు యేసు ప్రభుని నమ్ముకున్నాక నా జీవితం గురించి ఎవరు జవాబుదారీ తీసుకుంటారు? ఎందుకంటే మా బంధువులు అందరూ కూడా నన్ను వ్యతిరేకిస్తున్నారు. ఇంకా నేను యేసు ప్రభుని నమ్ముకొని దీక్ష స్నానం తీసుకున్న నిమిత్తమై ఇప్పుడు నా జీవితం గురించి నా భవిష్యత్తు గురించి
ಇವರು ದನ್ನಿ ಆ ಜವಾಬ್ದಾರಿನ ಇವ್ರು ತೀಸ್ಕೊಂತಾರೋ ಆಲೋಚನೆ ಆತನ ಕುಂತಿತ್ತು. 1-2 ವರ್ಷಗಳಿಂದ ಅದೇ ಪ್ರಶ್ನೆ ಇಟ್ಕೊಂಡನ. ಚರ್ಚಿಗೆ ಬರ್ತಾನೆ ಹೋಗಕತ್ತಾನೆ, ಚರ್ಚಿಗೆ ಬರಕತ್ತಾನೆ ಹೋಗಕತ್ತಾನೆ. ಆದರೆ ಈ ಪ್ರಶ್ನೆ ಪಾಸ್ಟ್ರಿಗೆ ಕೇಳಿಲ್ಲ, ಪಾಸ್ಟ್ರು ಆನ್ಸರ್ ಕೊಟ್ಟಿಲ್ಲ. ಪ್ರತಿ ವಾರ ಪಾಸ್ಟರ್ ಏನು ಹೇಳಕತ್ತಾನ, 5 ಬೀಗಗಳ ಕೈ, ವಿಶ್ವಾಸ ಹೇಗೆ ಬೆಳೆಸ್ಕೋಬೇಕು. ಈತನ ಮದುವೆ ಪ್ರಶ್ನೆ ಹಂಗೆ ಕುಂತ್ಕೊಂಡೈತೆ. ಇನ್ನೊಂದು ವಾರ ಬರ್ತಾನೆ ಪಾಸ್ಟರು ಪ್ರಾರ್ಥನೆ ಕುರಿತಾಗಿ ಮಾತಾಡಕತ್ತಾನೆ. ಇನ್ನೊಂದು ವಾರ ಬರ್ತಾನೆ ಗುಡ್ಡಗಳನ್ನು ಹೇಗೆ ಕದಲಿಸಬೇಕು ಅನ್ನೋದು ಕುರಿತಾಗಿ ಮಾತಾಡ್ತಾನೆ. ಇನ್ನೊಂದು ವಾರ ಬರ್ತಾನೆ ಪಾಸ್ಟರು ನಾವು ವಿಧೇಯತೆಯ ಕುರಿತಾಗಿರುವ ಆಶೀರ್ವಾದ, ವಿಧೇಯತೆ ಮೂಲಕ ಬರುವ ಆಶೀರ್ವಾದ ಕುರಿತಾಗಿ ಪಾಸ್ಟರ್ ಮಾತಾಡಕತ್ತಾನೆ. ನಂತರ ಈತನ ಮದುವೆ ಕುರಿತಾಗಿ ಮಾತಾಡವಲ್ಲ. ಅವನಿಗೆ ಅಲ್ಲಿ ಭಯ, ಪಾಸ್ಟರಿಗೆ ಚರ್ಚ್ ಜಲ್ದಿ ನಮ್ಮವ್ರು ಜಲ್ದಿ ಬೆಳಿಬೇಕಂತ. ಅಲ್ಲೆಲೂಯ. ಸೊ ಆಮೇಲೆ ಯಾವತ್ತೋ ಒಂದು ದಿವಸ ಸಿಕ್ಕಾದ ಮೇಲೆ ಮಾತಾಡಾದ್ಮೇಲೆ ಅವಾಗ ಹೇಳಿದೆ, ರೇ ಪಾಸ್ಟರ್ ಜವಾಬ್ದಾರಿ ಏನಾಗಿರ್ತದೆ, ನಿನ್ನ ಭವಿಷ್ಯದ ಕುರಿತಾಗಿ, ನಿನ್ನ ಜೀವಿತದ ಕುರಿತಾಗಿ ಕಾಳಜಿ ವಹಿಸುವ ಜವಾಬ್ದಾರಿ ಪಾಸ್ಟರ್ದು. ಆ ಪಾಸ್ಟರ್ ಹತ್ರ ನೀನು ಹೋಗಿ ಮಾತಾಡಿದ್ರೆ ಮಾತ್ರನೇ ಗೊತ್ತಾಗ್ತತೆ ನಿನಗೆ ಮದುವೆ ಮಾಡ್ಕೋಬೇಕಂತ ಇಷ್ಟ ಐತೆ ಅನ್ನೋದು. ಪಾಸ್ಟರ್ ಅನ್ಕೊಂಡ್ಬಿಟ್ಟಾನೆ ಇವನು ಪೌಲನ ಜೀವಿತ ಜೀವಿಸ್ತಾನೇನೋ ಅಂತ ಅನ್ಕೊಂಡ್ಬಿಟ್ಟಾನೆ. ಅವನು ನೋಡಿದ್ರೆ ಪೌಲಲ್ಲ, ನಾನು ಅಕ್ಕಿಲ ಪ್ರಿಸಿಲ್ಲ ಆಗ್ಬೇಕಂತ ಅವನು. ಅರ್ಥ ಆಯ್ತಾ? ಸೊ ಪ್ರಶ್ನೆಗಳಲ್ಲಿ ಅವರಲ್ಲಿ ಒಂದು ಪ್ರಶ್ನೆ, ಇವರಲ್ಲಿ ಇನ್ನೊಂದು ಸಮಾಧಾನ. ಕ್ಲಾರಿಟಿಗೋಸ್ಕರ ಎಲ್ಲರೂ ಹೇಳ್ರಿ, ಕ್ಲಾರಿಟಿ. ಪ್ರಶ್ನೆಗಳಿಗೆ ಸಮಾಧಾನ ಎಲ್ಲಿರ್ತದೋ ಅಲ್ಲಿ ಕ್ಲಾರಿಟಿ ಇರ್ತದೆ. ನನ್ನ ಕರೆಯುವಿಕೆಯಲ್ಲಿ ನಾನು ಒಂದು ಪಾಸ್ಟರ್ ಆಗಿ ಸೇವೆ ಮಾಡಿದ್ದೀನಿ 10 ವರ್ಷ. ಓಕೆ, ಅದರ ಜೊತೆ ಬೋಧಕನ ಸೇವೆ ಕೂಡ ಮಾಡಿದ್ದೇನೆ. ಯಾಕಂದರೆ ಬೋಧಕನ ಕೆಲಸ ಏನು, ವಾಕ್ಯವನ್ನು ವಿವರಿಸಿ ಬೋಧಿಸೋದು. ಲಾಸ್ಟ್ ವಾರ 5 ವಿಷಯಗಳ ಕುರಿತಾಗಿ ಮಾತಾಡಿದೆ. ಏನು 5 ವಿಷಯಗಳು ಹೇಳ್ರಿ? ಅಪೋಸ್ತಲರು, ಪ್ರವಕ್ತರು, ಸುವಾರ್ತಿಕರು, ಸಭಾಪಾಲಕರು ಮತ್ತು ಬೋಧಕರು. 5 ಫೋಲ್ಡ್ ಮಿನಿಸ್ಟ್ರಿ ಕುರಿತಾಗಿ ಬೋಧಿಸಿದೆ. ಬರುವಂಥ ಈ ವಾರದಲ್ಲಿ ನಾನು ಅದನ್ನು ವಿವರಿಸಿ ಅದರ ಕುರಿತಾಗಿರುವ ಬೋಧನೆ ಏನೇನು ಕೆಲಸ ಏನೇನು ಮಾಡ್ತಾರೆ ಅನ್ನೋದು ನಾನು ಬೋಧಿಸ್ಲಿಕ್ಕಿರ್ತೇನೆ. ಓಕೆ, ಬಟ್ ಇವತ್ತು ನಾನು ವಾಕ್ಯವನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಓಕೆ, Q&A ರೌಂಡ್ಕಿನ್ನ. ಓಕೆ, ಅದಕ್ಕಿಂತ ಮುಂಚೆ ನಿಮಗೊಂದು ಒಂದು ಗಮನವನ್ನು ಕೊಡ್ತೇನೆ. ಏನು ಒಂದು ಗೈಡ್ಲೈನ್. ಏನು ಗೈಡ್ಲೈನ್ ಗೊತ್ತಾ? ನಿಮ್ಗೆ ಏನೇನೋ ಕ್ವಶನ್ ಇದ್ದರೆ ಬರೆದುಬಿಟ್ಟು, ವಾಕ್ಯ ಹೇಳೋ ಟೈಮ್ನಲ್ಲಿ ಬರೆದುಬಿಟ್ಟು ರೆಡಿಯಾಗಿ ಇಟ್ಕೊಳ್ರಿ, ಅದಕ್ಕೆ ಆನ್ಸರನ್ನು ನೀಡ್ತೀನಿ. ಓಕೆನಾ? ಎಲ್ಲರೂ ಹೇಳ್ರಿ, ಅಪಹಾರ್ಥ ಪ್ರತಿಯೊಂದು ಕುಟುಂಬದಲ್ಲಿ ಆಗುವಂಥ ವಿಷಯ. ಅಪಹಾರ್ಥವನ್ನು ಗುರುತಿಸಿ ವಿವೇಚನೆಯನ್ನು ಉಪಯೋಗಿಸಿ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸುವಂಥ ಜವಾಬ್ದಾರಿ ನನ್ನದು. ಹಲ್ಲೆಲೂಯಾ. ಅಪಾರ್ಥ ಎಲ್ಲೆಲ್ಲ ಆಗಂಗಿಲ್ಲ ಹೇಳ್ರಿ, ಎಲ್ಲ ಕಡೆ ಆಗ್ತದೆ. ನೀನು ಕೆಲಸ ಮಾಡೋ ಜಾಗದಾಗ ಅಪಾರ್ಥಗಳು ಆಗ್ತವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ನೀನು ಕುಟುಂಬದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತವೆ, ಸಭೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವೆ, ಎಲ್ಲೆಲ್ಲಿ ಸಂಬಂಧಗಳು ಇರ್ತವೋ. ಓಕೆ ಹೇಳ್ರಿ, ನಿಕಟವಾಗಿರೋ ಸಂಬಂಧ, ಒಳ್ಳೆ ಸಂಬಂಧ, ನಿನ್ನ ವ್ಯಾಲ್ಯೂ ಮಾಡುವಂಥ ಸಂಬಂಧಗಳು ಎಲ್ಲಿರ್ತವೋ ಅಲ್ಲಿ ಅಪಾರ್ಥಗಳಿರ್ತವೆ. ಆಮೆನ್. ಸೊ ಈ ಅಪಾರ್ಥವನ್ನು ಗುರುತಿಸುವಂಥ ಜವಾಬ್ದಾರಿ ನಮ್ಮದು. ಆಮೆನ್. ದೇವರದಲ್ಲ, ನನ್ನದು. ಹಲ್ಲೆಲೂಯಾ. ಸೊ ಗುರುತಿಸುವಾಗ ಅದಕ್ಕೆ ಅದನ್ನು ಏ ರೀತಿಯಲ್ಲಿ ನಾವು ನೋಡ್ತೇವೆ, ಯಾವ ದೃಷ್ಟಿಕೋನದಿಂದ ನೋಡ್ತೀವೋ ಅದು ಬಹಳ ಪ್ರಾಮುಖ್ಯ. ಆಮೆನ್. ದಾವೀದನು ಗೋಲಿಯಾತನನ್ನು ಒಂದು ದೃಷ್ಟಿಕೋನದಿಂದ ನೋಡ್ದ, ಇಸ್ರಾಯೇಲ್ ಸೈನ್ಯ ಅದೇ ಗೋಲಿಯಾತನನ್ನು ಇನ್ನೊಂದು ದೃಷ್ಟಿಕೋನದಿಂದ ನೋಡಿದ್ರು. ಆಮೇನ್. ಆ ಗೋಲಿಯಾತನನ್ನು ಒಂದು ಸಮಸ್ಯೆಯಾಗಿ ಈ ಇಸ್ರಾಯೇಲಿನ ಸೈನ್ಯ ನೋಡಿದಾಗ, ದಾವೀದನು ನೋಡುವಂಥ ಸಂದರ್ಭದಲ್ಲಿ ಗೋಲಿಯಾತನನ್ನು ನೋಡಿದ ಕೂಡಲೇ ಆತನ ಒಂದು ಆಪರ್ಚುನಿಟಿಯನ್ನು ನೋಡಿದ. ಎಲ್ಲ ಹೇಳ್ರಿ, ಆಪರ್ಚುನಿಟಿ, ಒಂದು ಅವಕಾಶವನ್ನು ನೋಡ್ದ. ಈ ಅವಕಾಶ ನನ್ನನ್ನು, ನನ್ನ ದೇವರನ್ನು ಮಹಿಮೆ ಪಡಿಸುವಂಥ ಅವಕಾಶ ಎಂಬುವ ಪ್ರಕಟಣೆ, ಒಂದು ದೃಷ್ಟಿಕೋನ ಈತನ ಬೆಳೆಸ್ಕೊಂಡ. ಆಮೇಲೆ ಅನೇಕ ಸಲ ಸಮಸ್ಯೆಗಳು ಬಂದಿದ್ದ ಕೂಡಲೇ ನಾವೇನು ಅಂದ್ಕೊಂತೀವಿ ಗೊತ್ತಾ? ಇದರಲ್ಲಿ ದೇವ್ರ ಚಿತ್ತ ಇಲ್ಲ. ಆಮೇಲೆ
ಹೌದಾ? ಆಟಂಕಗಳು ಬಂದಿದ್ದ ಕೂಡಲೇ, ಅಪಾರ್ಥ ಎಂಬುವ ವಿಷಯವು ನಮ್ಮ ಜೀವಿತದಲ್ಲಿ ಬಂದಿದ್ದ ಕೂಡಲೇ, ಓಕೆ, ಪ್ರಾಬಬ್ಲಿ ನನ್ನ ಸಮಯ ಬಂದುಬಿಟ್ಟಿದೆ, ನಾನು ಸ್ವಲ್ಪ ಹಿಂದೆ ಹಾಕಬೇಕು, ನನ್ನನ್ನು ನಾನು ದೂರ ಮಾಡ್ಕೋಬೇಕು, ನನ್ನನ್ನು ನಾನು ಅಲ್ಲಿಂದ ಬೇರ್ಪಡಿಸ್ಕೊಳ್ಬೇಕಂತ ಆಲೋಚನೆ ಮನುಷ್ಯನಿಗೂ ಅನೇಕ ಸಲ ಬರ್ತದೆ. ಆಮೇನ್, ಆಮೇನ್. ಅಂತ ಆಲೋಚನೆ ಬಂದಿದ್ದ ಕೂಡಲೇ ನಿನಗೆ ಅರ್ಥ ಆಗಬೇಕು, ನಿನಗೆ ಈ ತಿಳುವಳಿಕೆ ಬರಬೇಕು, ಇದು ನನ್ನ ಹೃದಯದಿಂದ ಬರ್ತಾ ಇದೆ, ಆದರೆ ದೇವರ ವಾಕ್ಯದಿಂದ ಬರ್ತಾ ಇಲ್ಲ. ಅನೇಕ ಸಲ ಏನಾಗ್ತದೆ ಗೊತ್ತಾ, ನಿನ್ನ ನೋವು, ನಿನ್ನ ಗುರುತಿಸುವಿಕೆಯನ್ನು ತೆಗೆದುಹಾಕ್ಬಿಟ್ಟು ನೀನು ಇಷ್ಟೇ, ನಿನ್ನ ಜೀವಿತ ಇಷ್ಟೇ, ಅವರು ಅಷ್ಟೇ ಅಂತಂದು ನೀನು ಏನು ಮಾಡಿಬಿಡ್ತಾನೆ, ಒಂದು ಕುಟುಂಬದಿಂದ ಬೇರ್ಪಡಿಸಲಿಕ್ಕೆ, ಒಂದು ಸಂಬಂಧವನ್ನು ಮುರಿಲಿಕ್ಕೆ ಸಾತಾನನು ಬರ್ತಾನೆ. ಆಮೇನ್. ಯೋಹಾನ 10ನೇ ಅಧ್ಯಾಯ 10ನೇ ವಚನಕ್ಕಿಂತ ಸ್ವಲ್ಪ ಮುಂದಿನ ವಚನ ನಾವು ನೋಡ್ಕೊಳ್ಳುವಾಗ ಏನು ಹೇಳ್ತದೆ ಅಂದರೆ, ವೈರಿಯು ಕಳ್ಳನು ಕದಿಯುವುದಕ್ಕೂ ಕೊಲ್ಲುವುದಕ್ಕೂ ನಾಶ ಮಾಡುವುದಕ್ಕೂ ಬರ್ತಾನೆ, ಆದರೆ ನಾನಾದರೆ ನಿತ್ಯ ಜೀವವನ್ನು ಕೊಡಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ ಯೇಸು ಪ್ರಭು ಹೇಳ್ತಾನೆ. ಹೌದಾ? ಇವತ್ತು ಅನೇಕ ಕುಟುಂಬಗಳು ಮುರಿಯಲ್ಪಡಲಿಕ್ಕೆ ಕಾರಣ ಎದಕ್ಕೆ? ಏನು? ಅಪಾರ್ಥಗಳು. ಅನೇಕ ಮದುವೆಗಳು ಮುರಿಯಲ್ಪಡಲಿಕ್ಕೆ ಕಾರಣ ಏನು? ಅಪಾರ್ಥ. ಆಮೇನ್. ಅರ್ಥ ಇಲ್ಲ, ಅಲ್ಲಿ ಅಪಾರ್ಥಗಳು ಜಾಸ್ತಿ ಇದ್ದಾವೆ. ಅಂಥ ಸಮಯದಲ್ಲಿ ನೀನು ಇದನ್ನು ಈ ರೀತಿಯಾಗಿ ಟ್ಯಾಕಲ್ ಮಾಡ್ತೀಯ ಅನ್ನೋದು ಬಹಳ ಪ್ರಾಮುಖ್ಯ. ಆಮೇನ್. ಪ್ರತ್ಯೇಕವಾಗಿ ಇವಾಗ ನಾನು ಈ ಬೋಧನೆಯನ್ನು ಬೋಧಿಸ್ತಾ ಇರುವ ಸಂದರ್ಭದಲ್ಲಿ ನಾನು ಚರ್ಚನ್ನು, ಹೇಳ್ರಿ ಚರ್ಚನ್ನು, ಜೋರಾಗಿ ಮಾತಾಡಬೇಕು, ಚರ್ಚನ್ನು, ಸಭೆಯ ಕುಟುಂಬವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಬೋಧಿಸ್ತಾ ಇದ್ದೇನೆ. ಆಮೇನ್. ಯಾರು ಕೂಡ ಕುಟುಂಬ ಬಿಟ್ಟು ಓಡೋವಂಗಿಲ್ಲ, ಭಾಳ ರೇರ್. ಆಮೇನ್. ಯಾರನ್ನ ಕುಟುಂಬದಲ್ಲಿ ಅಪಾರ್ಥಗಳು ಹೋದರೆ ನಿಮ್ಮ ಮನೆ, ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಹೋಗ್ತೀರಾ? ಬಿಟ್ಟೋಗರಂತಾರೆ ಅವರಷ್ಟು ದುರದೃಷ್ಟವಂತರು. ದುರದೃಷ್ಟ, ಹೌದಾ? ದುರದೃಷ್ಟವಂತರು ಯಾರು ಇರೋದಿಲ್ಲ. ಎದಕ್ಕಂದ್ರೆ ಅವ್ರಿಗೆ ಗೊತ್ತು, ನಾನು ಬಿಟ್ಟೋದ್ರೆ ನನಗೆ ಆಸ್ತಿ ಸಿಗಂಗಿಲ್ಲ ಅಂತದ್ದು, ನನಗೇ ನಷ್ಟ. ನಾನು ಬಿಟ್ಟೋದ್ರೆ ಮನೆ, ನನ್ನ ತಲೆ ಮೇಲೆ ಕಟ್ಟಡ ಇರೋದಿಲ್ಲ, ರೂಫ್ ಇರೋದಿಲ್ಲ, ರೋಡಿಗೆ ಬೀಳಬೇಕು. ನಾನು ಬಿಟ್ಟೋದ್ರೆ ಯಾವನು ಕೂಡ ಊಟ ಹಾಕಂಗಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಾವು ನಮ್ಮ ಕುಟುಂಬಗಳನ್ನು ಬಿಟ್ಟು ಹೋಗೋದಿಲ್ಲ. ಆಮೇಲೆ ಬಟ್ ಕೆಲಸ ವಿಷಯದಲ್ಲಿ ಬಂದಾಗ, ಸಭೆ ಎಂಬುವ ವಿಷಯಕ್ಕೆ ಬಂದಾಗ ನಮಗೆ ಅರ್ಥ ಇರಬೇಕು, ಅಪಾರ್ಥಗಳನ್ನು ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ಬೈಬಲಲ್ಲಿ ಇದು ನೋಡ್ರಿ, ಈ ಅಪಾರ್ಥ ಎಂಬುವ ವಿಷಯವು ನಮ್ಮ ಹತ್ರ ಮಾತ್ರ, ನಮ್ಮ ಜೊತೆ, ನಮ್ಮಲ್ಲಿ ಮಾತ್ರ ಕೆಲಸ ಮಾಡಿಲ್ಲ. ಬೈಬಲಲ್ಲಿ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡತ್ತಿದ್ದು. ಆಮೇಲೆ ಗೊತ್ತಾ, ಯೋಸೇಫ್ ಗೊತ್ತಾ? ಮಾತಾಡ್ತಾ ಇಲ್ಲ. ಯೋಸೇಫ್ ಗೊತ್ತಾ? ಯೋಸೇಫನ ಜೀವಿತದಲ್ಲಿ ಕೂಡ ಇದಾಯಿತು. ಯೋಸೇಫನು ಅವರ ಅಣ್ಣವರು, ಸ್ವಂತ ಅಣ್ಣ, ಸ್ವಂತ ಕುಟುಂಬದವರು ಅಪಾರ್ಥ ಮಾಡ್ಕೊತಾ ಇದ್ರು. ಅವನು ಬಂದು ಪಾಪ ಏನೋ ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದ, ದೇವ್ರು ತೋರಿಸ್ತಾ ಅಂತ ಅಂದಿದ್ಕೊಳ್ಳೆ ಇವರು ಪೆದ್ದ ನೀವೇರಾ, ದೇವ್ರು ನೀತನೇ ಮಾತಾಡ್ತಾರೆ, ನೀಕೆ ಕಲ್ಲಲ್ಲಿ ಹೊಸ್ತಾಯಿ ಏನು, ಹೌದಾ? ಸೊ ಹೇಳ್ಬೇಕಂತಂದ್ರೆ ಈ ಯೋಸೇಫನನ್ನು ಉಪಯೋಗಿಸ್ಕೊಂಡು ಅವ್ರ ಕುಟುಂಬವನ್ನು ರಕ್ಷಿಸಬೇಕೆಂಬ ಪ್ರಣಾಳಿಕೆ ದೇವರಿಗಿದ್ದಾಗ, ಅದೇ ಸ್ವಂತ ತಮ್ಮನ್ನು ಅವ್ರು ಏನು ಮಾಡ್ತಾರ, ಒದ್ದು ಏನು ಮಾಡ್ತಾರ, ಐಗುಪ್ತರಿಗೆ ಮಾರಿಬಿಡ್ತಾರ. ಹಲ್ಲೆಲೂಯಾ. ಅಪಾರ್ಥ ಮಾಡ್ಕಣ್ಣ ಅಲ್ಲಿ ಇಲ್ಲ, ಕುಣಿಯಾಗ ಹಾಕ್ತಾರ, ಕುಣಿಯಾಗ ತೆಗೆದು ಮತ್ತೆ ಐಗುಪ್ತ ದೇಶದವ್ರಿಗೆ ಮಾರ್ತಾರ. ಮಾರಾದ ಮೇಲೆ ಅಲ್ಲಿ ಪೋತಿಫರ್ ಮನೆದಾಗ ಕೆಲಸ ಮಾಡಕತ್ತಾನ. ಕೆಲಸ ಮಾಡಿ ನಂಬಿಗಸ್ತಿಕೆ ಅಂತ ಕೆಲಸ ಮಾಡಕತ್ತಾನ. ಪೋತಿಫರ್ ಮನೆ ಆಶೀರ್ವಾದವನ್ನು ಹೊಂದಿರಕತ್ತೆ. ಯಾರ ಮೂಲಕ? ಯೋಸೇಫನ ಮೂಲಕ. ಯೋಸೇಫನ ಕೆಲಸ ಮಾಡ್ತಾ ಇದ್ದ ಸಮಯದಲ್ಲಿ ಏನು ಮಾಡಲು ಗೊತ್ತು, ಅಮ್ಮ ಹೆಂಡ್ತಿ, ಅದ ಹೆಂಡ್ತಿ ಆತನ ಮೇಲೆ ಆರೋಪಗಳನ್ನು ಹಾಕಿ ಏನು ಮಾಡಲು, ಸೆರೆಮನೆಯಲ್ಲಿ ಹಾಕ್ಲಿಕ್ಕೆ ಮುಂದುವರೆದು. ಅಂಥ ಸಮಯದಲ್ಲಿ ಯೋಸೇಫನು ಕುಂತ್ಕೊಂಡು ಅರ್ಥ ಮಾಡ್ಕೊಂಡಿರ್ಬೋದು, ಆಲೋಚಿಸಿರ್ಬೋದು, ಎಂಥ ಮನುಷ್ಯರಪ್ಪ, ನನ್ನನ್ನು ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ಇವರು ನನ್ನನ್ನು ಅಪಾರ್ಥ ಮಾಡ್ಕೊಳಕತ್ತಾರೆ. ಎಷ್ಟೋ ಮನುಷ್ಯರಪ್ಪ, ನಾನು ಎಷ್ಟು ಇವ್ರಿಗೆ ಒಳ್ಳೆಯದು ಮಾಡಿದ್ರು ಕೂಡ ನನಗೆ ಕೆಟ್ಟದ್ದು ಮಾಡಕತ್ತಾರೆ ಎಂಬುದಾಗಿ. ಅಲ್ಲಲ್ವೇ? ಇಂಥ ಆಲೋಚನೆ ಯಾವತ್ತೂ ಕ್ರಾಸ್ ಆಗಿದೆನಾ ನಿಮಗೆ ಮನಸ್ಸಲ್ಲಿ? ಹೌದಾ? ಎಷ್ಟೋ ಸಲ ಈ ಸಂದರ್ಭ, ಈ ಆದಿಯಲ್ಲಿ ನಾವು ಆದಿ ಹೋಗಿರ್ಬೋದು. ಆದರೆ ಅಂಥ ಸಮಯದಲ್ಲಿ ನಾವೇನು ಮಾಡಬೇಕನ್ನೋದು ಕಲಿಯಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನೆ ಬಿಟ್ಟು ಹೋಗೋದು ಸುಲಭ, ಆದರೆ ಮನೆಯಲ್ಲಿದ್ದು ಸೇವೆ ಮಾಡೋದು ಭಾಳ ಕಠಿಣ. ಆದರೆ ಆ ಕಠಿಣತ್ವ, ಆ ಕೆಲಸಕ್ಕೆ ದೇವರು ಗೌರವವನ್ನು ನೀಡ್ತಾನೆ. ಏಮೇ ಯೋಸೇಫನು ಆ ಕೈತನವನ್ನು ಬೆಳೆಸ್ಕೊಂಡು, ಆ ಅಪಾರ್ಥದ ಹೃದಯವನ್ನು ಇಟ್ಟುಕೊಂಡು ಸೇವೆ ಮಾಡೋದನ್ನು ನಿಲ್ಲಿಸಲಿಲ್ಲ. ಸೆರೆಮನೆಯಲ್ಲಿ ಹಾಕಿದ್ದಾನೆ. ಸೆರೆಮನೆಯಲ್ಲಿ ಹಾಕಿದ್ದ ಆ ಸಮಯದಲ್ಲಿ ಕೂಡ ಈತನಿಗೆ ಒಂದು ಕನಸುಗಳನ್ನು ವಿವರಿಸಿ ಹೇಳುವಂಥ
ಜ್ಞಾನ ದೇವರು ಕೊಟ್ಟಿದ್ದ, ಆ ವರವು ದೇವರು ಕೊಟ್ಟಿದ್ದ. ಹೇಳ್ರಿ, ವರವು ದೇವರು ಕೊಟ್ಟಿದ್ದ. ಏನು ವರ? ಕನಸುಗಳನ್ನು ವಿವರಿಸಿ ಹೇಳೋದು. ಇವತ್ತು ನಿನಗೆ ಒಂದು ಕನಸು ಬಂದಿತ್ತಂತಂದ್ರೆ ಅದ್ರ ಕುರಿತಾಗಿರೋ ಅರ್ಥ ಈತ ಹೇಳ್ತಿದ್ದೆ. ಯಾರು? ಯೋಸೇಫ್. ಆಮೇಲೆ ಇವತ್ತು ಪ್ರತಿಯೊಬ್ಬರಿಗೂ ಒಂದೊಂದು ವರವನ್ನು ದೇವರು ನೀಡಿರಬಹುದು. ಅದು ನಿನ್ನ ಕಚೇರಿಯಲ್ಲಿ ಆಗಿರಬಹುದು, ಸಭೆಯಲ್ಲಿ ಆಗಿರಬಹುದು. ಆದರೆ ಅಪಾರ್ಥದ ನಿಮಿತ್ತ ನೀನು ಸೇವೆ ಮಾಡದೆ ನಿಲ್ಲಿಸಿದರೆ ಅದು ದೇವರಿಗೆ ನಷ್ಟವಲ್ಲ, ಸಭೆಗೆ ನಷ್ಟವಲ್ಲ, ನಿನಗೆ ನಷ್ಟ. ಹಲ್ಲೆಲೂಯಾ. ಜಸ್ಟ್ ಊಹಿಸ್ಕೊಳ್ರಿ, ಬೇಸ್ ಕೇಳ್ರಿ, ಜಸ್ಟ್ ಊಹಿಸ್ಕೊಳ್ರಿ. ಅವನು ಆ ಸೆರೆಮನೆಯಲ್ಲಿದ್ದಾಗ ಕೈತನದ ಹೃದಯವನ್ನು ಬೆಳೆಸ್ಕೊಂಡು ನಾನು ಕೆಲಸ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಹೋದ್ರೆ ಹೋಗ್ಲಿ. ಇಬ್ಬರು ಬಂದಿದ್ರು. ಯಾರು? ಆತನ ಜೊತೆ ಇನ್ನೊಬ್ಬ ಸೆರೆಮನೆಯಲ್ಲಿ ಇನ್ನೂ ಇಬ್ಬರು ಇದ್ರು. ಯಾರು? ಅರಸನ ಮನೆಯಲ್ಲಿ ಕೆಲಸ ಮಾಡಿದ್ದವನು. ಹೌದಾ? ಇವರು ಬಂದು ಕನಸುಗಳ ಬಗ್ಗೆ ಹೇಳಕತ್ತಾರೆ. ಯಾರಿಗೆ? ಯೋಸೆಫನಿಗೆ. ಯೋಸೆಫನ್ ಏನು ಮಾಡಕತ್ತಾನ? ಹೋಗ್ಲೆ, ನನಗೆ ಜಾಸ್ತಿ ಆಗತ್ತೆ ಅಂತ ಹೇಳಿಲ್ಲ. ಅಲ್ಲಿ ಕೂಡ ಏನು ಮಾಡಕತ್ತಾನ? ಕನಸುಗಳನ್ನು ವಿವರಿಸಿ ಹೇಳಕತ್ತಾನೆ. ಆತನಿಗೆ ದೇವರು ಕೊಟ್ಟಿರುವ ವರವನ್ನು ಉಪಯೋಗಿಸಿ ಇತರರಿಗೆ ಸೇವೆಯನ್ನು ಮಾಡಕತ್ತಾನೆ. ಆಮೇನ್, ಆಮೇನ್. ಅರ್ಥ ಆಗ್ತೇನಾ? ಅದನ್ನು ಮಾಡುವುದರ ಮೂಲಕ ಆತನಿಗೆ ಉಪ ಪ್ರಧಾನಮಂತ್ರಿಯ ಸ್ಥಾನವು ದೇವರು ತೆರೆದುಬಿಟ್ಟ. ಅದಕ್ಕೆ ಅವನು ಅಪಾರ್ಥದ ಮಧ್ಯದಲ್ಲಿಯೂ ಕೂಡ ಅವನು ಕೆಲಸ ಮಾಡಲಿಕ್ಕೆ ಸಿದ್ಧನಾಗಿದ್ದ. ಜೋರಾಗಿ ಹೇಳ್ತಿಲ್ಲ ಆಮೇನ್ ಅಂತ. ಅಪಾರ್ಥದ ಮಧ್ಯದಲ್ಲಿ ಕೂಡ ಸೇವೆ ಮಾಡಿರುವ ಸ್ವಭಾವವನ್ನು ಆತನು ಬಿಟ್ಕೊಂಡಿಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮಲ್ಲಿ ಭಾಳ ನಮ್ಮ ಪ್ರಾಬ್ಲಮ್ ಏನಂತಂದರೆ, ಅಪಾರ್ಥ ಬಂದಿದ್ದು ಕೂಡಲೇ ಯಾರನ್ನು ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ, ನಮ್ಮನ್ನು ಬೇರೆ ಯಾರನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಬಿಟ್ಟು ಬಿಡ್ತೀವಿ, ದೂರ ಆಗ್ಬಿಡ್ತೀವಿ. ಓಕೆ, ನನ್ನ ಸಮಾಧಾನ ನನಗೆ ಇಂಪಾರ್ಟೆಂಟ್ ಅಂತ ಹೇಳ್ಕೊಳ್ತೀವಿ. ಹೌದಾ? ಇವಾಗೆಲ್ಲ ಹೊಸದಾಗಿ ಆಲೋಚನೆ ಮಾಡುವ ವಿಧಾನ. ಓಕೆ, ಮೈ ಪೀಸ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಮ್ಮನ್ನು ನಾವು ಸಪ್ರೇಟ್ ಮಾಡಿಕೊಳ್ತೀವಿ. ಸಾತಾನಿನ ಟ್ರಿಕ್ ನೆನಪಿಟ್ಕೊಳ್ರಿ. ಯಾವತ್ತೂ ಕೂಡ ನಿನ್ನನ್ನು ಸಪ್ರೇಟ್ ಮಾಡಿ ನಿನ್ನನ್ನು ಅಟ್ಯಾಕ್ ಮಾಡ್ತಾನೆ. ನಾನು ನ್ಯಾಷನಲ್ ಜಿಯೋಗ್ರಫಿ ಚಾನಲಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಒಂದು ವಿಡಿಯೋ ನೋಡ್ತಾ ಇರೋ ಸಮಯದಲ್ಲಿ ಒಂದು ಸಿಂಹ ಕಾಯಕತ್ತತೆ ಜಿಂಕೆಯನ್ನು ಬೇಟೆ ಆಡಲಿಕ್ಕೆ. ಆದರೆ ಈ ಜಿಂಕೆ ಎಲ್ಲವೂ ಕೂಡ ಗುಂಪಾಗಿರೋ ಜಿಂಕೆಗಳನ್ನು ಬೇಟೆ ಆಡಂಗಿಲ್ಲ. ಇವು ಸೈಲೆಂಟಾಗಿ ಆ ಗುಂಪಿಂದ ಹೊರಗಡೆ ಬಂದು ಒಂದು ಜಿಂಕೆ ಮೌನವಾಗಿ, ನಿಶಬ್ದವಾಗಿ, ಪೀಸ್ಫುಲ್ ಆಗಿ ನೀರು ಕುಡಿತಾ ಇರ್ತದಲ್ಲ, ಆ ಟೈಮ್ದಲ್ಲಿ ಹೋಗಿ ಸಿಂಹ ಏನು ಮಾಡ್ತದೆ? ಅಟ್ಯಾಕ್ ಮಾಡ್ತದೆ. ಹೌದಾ? ಗುಂಪಲ್ಲಿರುವ ಜಿಂಕೆಗಳನ್ನು ಇವು ಅಟ್ಯಾಕ್ ಮಾಡೋದಿಲ್ಲ, ಸಪ್ರೇಟ್ ಮಾಡಿ. ಆಮೇಲೆ ಅದಕ್ಕೋಸ್ಕರ ದೇವರು ನಿನಗೆ ಕೊಟ್ಟಿರುವ ಕುಟುಂಬವ ಅಲ್ಲ, ಶಾರೀರಿಕ ಕುಟುಂಬ ಅಲ್ಲ, ಶಾರೀರಿಕ ಕುಟುಂಬ ನೀನು ಬಿಡಂಗಿಲ್ಲ. ನನಗೆ ಗೊತ್ತು, ಎಷ್ಟು ಜಗಳ ಆಡಿದ್ರು ಕೂಡ ಹಂಗೆ ಏನಾದ್ರು ಕೂದಲನ್ನ ಇಟ್ಕೊಂತಿ, ಸೀರೆಯನ್ನ ಇಟ್ಕೊಂತಿ, ಪ್ಯಾಂಟು ಶರ್ಟ್ ಇಟ್ಕೊಂಡು ಅಲ್ಲೇ ಇರ್ತೀವಿ ಬಿಟ್ಟು ನೀನು ಅದು ಬಿಡಂಗಿಲ್ಲ. ಆದರೆ ನಿನ್ನ ಕೆಲಸ ಆಗಿರ್ಬೋದು, ಕೆಲಸದ ಸ್ಥಳದಲ್ಲಿ ದೇವ್ರು ನಿನ್ನನ್ನು ಅಲ್ಲೇ ಇಟ್ಟಿರ್ಬೋದು, ಅದೇ ಕೆಲಸಕ್ಕಾಗಿ ಇಟ್ಟಿರ್ಬೋದು, ನಿನ್ನನ್ನು ಪ್ರಮೋಟ್ ಮಾಡಲಿಕ್ಕೆ ಅಲ್ಲಿ ಇಟ್ಟಿರ್ಬೋದು. ಆದರೆ ಒಂದೇ ಅಪಾರ್ಥದಿಂದ ನೀನು ಅದನ್ನು ಬಿಡಲಿಕ್ಕೆ ಮುಂದಕ್ಕೆ ಹೋಗ್ಬೋದು. ಸಭೆ ಎಂಬುವ ಸ್ಥಳ ಎದಕ್ಕಂದರೆ ಈ ಆತ್ಮೀಯ ಕುಟುಂಬದಿಂದ ಸಾತನು ಅನೇಕ ಸಲ ನಮ್ಮನ್ನು ತೆಗಿಲಿಕ್ಕೆ ಪ್ರಯತ್ನಿಸ್ತಾನೆ. ಎದಕ್ಕಂದರೆ ನಿನ್ನ ಬೆಳವಣಿಗೆ, ನಿನ್ನ ಭದ್ರತೆ, ನಿನ್ನ ಪ್ರಮೋಷನ್ ಅದು ಕುಟುಂಬದಲ್ಲೇ ಇದೆ. ಅದಕ್ಕೋಸ್ಕರ ಕೀರ್ತನೆ ಗ್ರಂಥದಲ್ಲಿ ಒಂದು ಕಡೆ ಬರೆಯಲ್ಪಟ್ಟಿದೆ, ನನಗೆ ಗೊತ್ತಿಲ್ಲ. ಇವತ್ತು ವಾಕ್ಯಕ್ಕಾಗಿ ನಾನು ಸಿದ್ಧವಾಗಿಲ್ಲ, ಡೈರೆಕ್ಟಾಗಿ ಸ್ಪಾಂಟೇನಿಯಸ್ ಆಗಿ ಪ್ರೊಫೆಟಿಕ್ ಆಗಿ ನಾನು ಮಿನಿಸ್ಟರ್ ಮಾಡಕತ್ತೀನಿ. ಕೀರ್ತನೆ ಗ್ರಂಥದಲ್ಲಿ ಒಂದು ಕಡೆ ಹೇಳ್ತದೆ, ದೋಸ್ ಹೂ ಆರ್ ಪ್ಲಾಂಟೆಡ್ ಇನ್ ದ ಹೌಸ್ ಆಫ್ ದ ಲಾರ್ಡ್ ಶಾಲ್ ಫ್ಲರಿಶ್ ಅಂತೆ. ಓಕೆ, ಕೋರ್ಟ್ಸ್ ಆಫ್ ದ ಲಾರ್ಡ್ ಶಾಲ್ ಫ್ಲರಿಶ್. ಯಾರು ಆತನ ಆವರಣಗಳಲ್ಲಿ ನೆಲೆ ಅಂತಂದರೆ ನಾಟಲ್ಪಟ್ಟಿದ್ದಾರೋ ಅವರು ಅಭಿವೃದ್ಧಿ ಹೊಂದುತ್ತಾರಂತೆ. ಆಮೇಲೆ ಮನೆಯಲ್ಲಿ ನಾಟಲ್ಪಟ್ಟರೋ ಅಲ್ಲ, ಕಚೇರಿಯಲ್ಲಿ ನಾಟಲ್ಪಟ್ಟರೋ ಅಲ್ಲ, ಯಾರು ಆತನ ಮನೆಯಲ್ಲಿ, ಆಲಯದಲ್ಲಿ, ಆತನ ಪ್ರಸನ್ನತೆಯಲ್ಲಿ. ಆಮೇನ್. ಅದಕ್ಕಾಗಿ ಈ ವಿಷಯವನ್ನು ನೀವು ಅರ್ಥ ಮಾಡ್ಕೋಬೇಕು, ಈ ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಏನು? ಪ್ರತಿಯೊಂದು ಅವಕಾಶ, ದೇವರು ನಿನಗೆ ನೀಡಿರುವ ಅವಕಾಶ, ಸಂಡೇ ಆಗಿರ್ಬೋದು, ಗುರುವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಯಾವ ವಾರದಲ್ಲಿ ನಿನಗೆ ಸಭೆಯ ಜೊತೆ ದೇವ್ರನ್ನ ಆರಾಧಿಸ್ಲಿಕ್ಕೆ ದೇವರು ಅವಕಾಶ ಮಾಡಿಕೊಡ್ತಾನೋ ಅಲ್ಲಿರ್ಬೇಕು ನೀನು. ಆಮೇನ್ ಅಂತ ಹೇಳ್ತಾ ಇಲ್ಲ, ಆಮೇನ್ ಅಂತ ಹೇಳ್ತಾರೆ. ಆಮೇಲೆ ನಿನ್ನ ನೀನು ಬ್ಯುಸಿ ಇರ್ಬೋದು, ಟಯರ್ಡ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ನಿನಗೆ ಗೊತ್ತಿಲ್ಲ. ಆ ಟಯರ್ಡ್ನೆಸ್ಸಲ್ಲಿ ದೇವರ ಪ್ರಸನ್ನತೆ ಬಂದು ನಿನ್ನನ್ನು ಮುಟ್ಟಿ ರಿಫ್ರೆಶ್ ಮಾಡುವಂಥದ್ದಾಗಿರ್ತದೆ.
ಏಮೇ, ನಿನ್ನ ವಿಶ್ವಾಸ, ನಿನ್ನ ನಂಬಿಕೆ ಯಾವ ರೀತಿ ಯಾವ ಮಟ್ಟದಲ್ಲಿ ಬೆಳೀಬೇಕಂತಂದ್ರೆ, ನಾನು ಎಷ್ಟು ದಣಿದಾದ್ರೂ ಕೂಡ ಅಲ್ಲಿಗೆ ಹೋಗಿ ಸುಮ್ಮನೆ ಕುಂತ್ಕೊಂತೀನಿ, ದೇವ್ರು ನನ್ನ ಮುಟ್ತಾನೆ. ಅಲ್ಲಿಗೆ ಹೋಗಿ ಸುಮ್ಮನೆ ಕುಂತ್ಕೊಂತೀನಿ, ದೇವ್ರು ನನ್ನ ಹತ್ರ ಮಾತಾಡ್ತಾನೆ. ಅಲ್ಲಿಗೆ ಹೋಗಿ ಸುಮ್ಮನೆ ಕುಂದಿರ್ತೇನೆ. ನೀನೇನು ಮಾಡಿ ದೊಡ್ಡ ಕ್ಯಾಮ್ರಾ ತಿರುಗಿಸೋದೇನಿಲ್ಲ, ಅನೇಕರಿಗೆ ಆ ಕೆಲಸ ಇಲ್ಲ ಪಾಪ. ಬೇರೆಯವ್ರಿಗನ್ನ ಅಂತ ದೊಡ್ಡ ಕಷ್ಟ ಶ್ರಮಿಸುವಂಥ ಕೆಲಸಗಳಿದ್ದಾವೆ. ಆದರೆ ನಮಗೆ ದೇವರ ಆಲಯದಲ್ಲಿ ಬರುವಂಥದ್ದು ಅದೇನೋ ದೊಡ್ಡ ಭಾಗ್ಯ. ಹಲ್ಲೆಲೂಯಾ. ಸ್ಪೆಷಲಿ ಇವ್ರು ಕೆಲಸ ಮಾಡ್ತಾರಲ್ಲ, ನೀವು ದೇವರ ಆಲಯದಲ್ಲಿ ಸೇವೆ ಮಾಡುವಂಥದ್ದು ದೊಡ್ಡ ಭಾಗ್ಯ. ಪ್ರೈಮ್ ಮಿನಿಸ್ಟರ್ ಜೊತೆಗೆ ಸೇವೆ ಮಾಡೋದು ದೊಡ್ಡದಲ್ಲ. ಆಮೇಲೆ ಬಿಲ್ಲಿ ಗ್ರಾಮ್ಗೆ ಯಾರೋ ಹೇಳಿದ್ರಂತೆ, ನೀನು ಇಷ್ಟು ಫೇಮಸ್ ಪರ್ಸನ್ ಅಪ್ಪ, ಅಮೆರಿಕ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚ ಪ್ರಪಂಚ ವ್ಯಾಪಕದಲ್ಲಿ ನೀನು ದೊಡ್ಡ ಫೇಮಸ್ ಪರ್ಸನ್, ಒಂದು ಫೇಮಸ್ ಪರ್ಸನಾಲಿಟಿ. ಇವತ್ತು ನೀನು ಇದಕ್ಕೆ ಅಮೆರಿಕದ ದೇಶದ ಪ್ರೆಸಿಡೆಂಟ್ಗೆ ನೀನು ಎಲೆಕ್ಷನಲ್ಲಿ ಪೋಟಿ ಆಗಬಾರ್ದು, ಸ್ಪರ್ಧೆಯಲ್ಲಿ ನೀನು ಕಂಟೆಸ್ಟ್ ಮಾಡಬಾರ್ದು ಅಂತ ಕೇಳಿದ್ರೆ ಏನು ಹೇಳ್ತಾನೆ ಗೊತ್ತಾ ಬಿಲ್ಲಿ ಗ್ರಾಮು? ನಾನು ಅವಾಗೆ ದೇವರಿಗೆ ಸೇವೆ ಮಾಡ್ತಾ ಇದ್ದೇನೆ, ಒಂದು ಹೆಜ್ಜೆ ಕೆಳಗೆ ಇಳಿಯೋಕ್ಕೆ ನನಗಿಷ್ಟ ಇಲ್ಲ ಅಂತ. ಹಲ್ಲೆಲೂಯಾ. ದೇವರಿಗೆ ಸೇವೆ ಮಾಡೋದು ಗೌರ್ಮೆಂಟ್ ಸೇವೆಕ್ಕಿಂತ ದೊಡ್ಡ ಸೇವೆ. ಹಲ್ಲೆಲೂಯಾ. ಅರ್ಥ ಆಗ್ತದೇನಾ? ನೀನು ಗೌರ್ಮೆಂಟ್ ಕೆಲಸ ಮಾಡಿ ಒಂದು ಸಂಬಳ ತಗೊಂಡು ಒಂದು ರಿಟೈರ್ಮೆಂಟ್ ಫಂಡು PF ಎಲ್ಲ ಕಟ್ ಮಾಡ್ಕೊಂಡು ಒಂದು ಮನೆ ಕೊಟ್ಟು ಒಂದು ಆಸ್ತಿ ಮಾಡಿಕೊಡ್ಬೋದು. ಆದರೆ ಇವತ್ತು ನೀನು ದೇವ್ರ ಸೇವೆಯನ್ನು ಮಾಡುವಂಥ ಸೇವಕರ ಮಕ್ಕಳು ತರ ಅಂತ ತಲೆ ಮಾರುಗಳವರೆಗೂ ದೇವರ ಆಶೀರ್ವಾದವನ್ನು ಕೊಯ್ಯುವಂಥರಾಗಿರ್ತಾರೆ. ಹಲ್ಲೆಲೂಯಾ. ಇವತ್ತು ಈ ಜ್ಞಾನ, ಈ ಪ್ರಕಟಣೆ ನಮಗೆ ಆಗಬೇಕು. ಆಮೆನ್. ಏನು ಮಾಡ್ತಾನೆ ಸಾತಾನನು? ಅಪಾರ್ಥ ತರ್ತಾನೆ. ಹೇಳ್ರಿ, ಅಪಾರ್ಥ. ಆಮೆನ್. ಅದರ ಮಧ್ಯದಲ್ಲಿ ಯೋಸೆಫನ್ ಏನು ಮಾಡ್ದ? ನೆನಪಿಟ್ಕ. ಏನು ಮಾಡ್ದ ಯೋಸೆಫು? ಅತ್ತನ್ನ ಮಾತಾಡ್ರಿ, ಅಳ್ದನ ಅತ್ನ ಇಲ್ಲ, ಏನು ಮಾಡ್ದ? ದೇವ್ರು ಕೊಟ್ಟಿರೋ ವರವನ್ನು ಉಪಯೋಗಿಸ್ಕೊಂಡು ಸೇವೆ ಮಾಡ್ದ. ಆಮೇಲೆ ಎರಡನೇ ವ್ಯಕ್ತಿ ದಾವಿದನು. ಹೇಳ್ರಿ, ದಾವಿದನು. ಗೊತ್ತಾಯ್ತನು? ಎಲ್ಲಿರ್ತಾನ? ಫೋಟೋ ಆಗಿರ್ತಾನ? ಬೈಬಲ್ ಆಗಿದಾನ ದಾವಿದನು. ಈ ದಾವಿದನು ಸೌಲಿಗೆ ಹೋಗಿ ವರ್ಷಿಪ್ ಲೀಡ್ ಮಾಡ್ತಿದ್ದ, ವಾದ್ಯಗಳನ್ನು ಬಾರಿಸ್ತಾ ಇದ್ದ. ಈ ವಾದ್ಯವನ್ನು ಬಾರಿಸ್ತಾ ಇರುವ ಸಮಯದಲ್ಲಿ ಸೌಲನ್ ಏನು ಮಾಡ್ತಾನೆ? ಈಟಿ ತಗೊಂಡು ಈತಗೆ ಒಸಿತಾನೆ. ಒಸಿದಿದ್ದ ಕೂಡಲೇ ಏನು ಮಾಡ್ತಾನೆ? ಸೌಲನು ಬಚ್ಚಿಟ್ಕೊಳ್ತಾನೆ. ಎಲ್ಲಿ ಬಚ್ಚಿಟ್ಕೊಂತಾನೆ? ಗುಡ್ಡದಾಗ, ಕಗ್ಗತ್ತಿನಲ್ಲಿ, ಎಲ್ಲಂದ್ರೆ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಎದಕ್ಕೆ? ಅವನ ಪ್ರಾಣವು ಏನಾಗಿರ್ತತೆ? ಅಪಾಯದಲ್ಲಿ ಇರ್ತದೆ, ಡೇಂಜರ್ ಇರ್ತದೆ. ಅಂತಹ ಸಮಯದಲ್ಲಿ ಈತನ ಏನು ಮಾಡ್ತಾನೆ? ತನ್ನ ಹತ್ರ ಬಂದು ಏನು ಕವರಿಂಗ್, ಹೊದಿಕೆಯನ್ನು, ಕೇರನ್ನು ಕೇಳುವವರನ್ನು ದೂರ ಕಳಿಸ್ಲಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅವರಿಗೆ ಕೂಡ ಈತನು ಏನು ಮಾಡ್ದ? ಸೇವೆ ಮಾಡಲಿಕ್ಕೆ ಪ್ರಾರಂಭಿಸ್ದ. ಆಮೇಲೆ ಸೌಲನು ಅಪಾತ ಮಾಡ್ಕೊಂಡಿರುವ ಸಮಯದಲ್ಲಿಯೂ ಕೂಡ ಆತನ ಯುದ್ಧಗಳನ್ನು ಈತನು ಹೋರಾಡ್ದ, ಯುದ್ಧಗಳನ್ನು ಮಾಡ್ದ. ಜೋರಾಗಿ ಹೇಳ್ತಾ ಇಲ್ಲ, ಆಮೇನ್ ಅಂತ ಹೇಳ್ತಾ ಇಲ್ಲ. ಅರ್ಥ ಆಗ್ತಾರೆ ಮಾತ್ರ ಹೇಳ್ರಿ, ಮತ್ತೆ ಸುಮ್ಮನೆ ಆಮೇನ್ ಅಂತ ಹೇಳಿರಿ. ಅರ್ಥ ಆಯ್ತಾ? ಆತನ ಅಪಾರ್ಥ ಮಾಡ್ಕೊಂಡಿರೋ ಸಂದರ್ಭದ ವೇಳೆಯಲ್ಲಿ ಕೂಡ ಈತನೇನು ಮಾಡ್ದ? ಸೇವೆಯನ್ನು ಮಾಡ್ದ. ಮೂರನೇ ವ್ಯಕ್ತಿ ಹೇಳಿ, ಪೌಲನು. ಹೌದಾ? ಈ ಪೌಲನನ್ನು ಎಲ್ಲರೂ ವ್ಯತಿರೇಕಿಸಿದ್ರು, ಆದರೆ ಈತನ ಸೇವೆ ಮಾತ್ರ ನಿಂತೋಗಿಲ್ಲ. ಪ್ರತಿಯೊಂದು ಪ್ರಾಂತದಲ್ಲಿ ಹೋಗಿ ಆತನು ಏನು ಮಾಡ್ತಾ ಇದ್ದ? ಸಭೆಗಳನ್ನು ಸ್ಥಾಪಿಸ್ತಾ ಇದ್ದ. ಆಮೆನ್. ಅರ್ಥ ಆಗ್ತದೇನಾ? ನಾಲ್ಕನೇ ವ್ಯಕ್ತಿ ಯೇಸು ಪ್ರಭು. ಆಮೆನ್. ಯೇಸು ಪ್ರಭುನ ಅಪಾರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಒಬ್ಬನೂ ಇಲ್ಲ, ಎಲ್ಲರೂ ಅಪಾರ್ಥ ಮಾಡ್ಕೊಳ್ಳೋದೆ. ಆಮೆನ್. ಆದರೂ ಕೂಡ ಯೇಸು ಪ್ರಭು ಏನು ಮಾಡ್ತಿದ್ದ? ಸ್ವಸ್ಥತೆ ಮಾಡ್ತಾ ಇದ್ದ, ಗುಣಪಡಿಸ್ತಾ ಇದ್ದ, ಬಿಡುಗಡಿಸ್ತಾ ಇದ್ದ, ಸೇವೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ನೀನು ನನ್ನನ್ನು ಅಪಾರ್ಥ ಮಾಡ್ಕೊಂಡು ಹೋಗು, ನನಗೆ ಆಶೀರ್ವಾದ ರಕ್ಷಣೆ ಕೊಡೋಂಗಿಲ್ಲ ಅಂತ ಹೇಳಿಲ್ಲ, ಸ್ವಸ್ಥತೆ ಕೊಡೋಂಗಿಲ್ಲ ಅಂತ ಹೇಳಿಲ್ಲ. ಏಸಪ್ಪ ಒಳ್ಳೆಯ ವ್ಯಕ್ತಿ. ಏಸಪ್ಪ ಆತನಿಗೆ ಕೊಟ್ಟಿರುವ ವರವು, ಆತನಲ್ಲಿರುವ ವರವನ್ನು ಆತನೇನು ಮಾಡ್ದ? ಜನರ ಕ್ಷೇಮಾಭಿವೃದ್ಧಿಗಾಗಿ ಉಪಯೋಗಿಸಲಿಕ್ಕೆ ಮುಂದುವರೆದ. ಆಮೆನ್. ಆಮೆನ್. ಇವತ್ತು ನಿನ್ನಲ್ಲಿ ಕೂಡ ಇಂಥ ವಿಷಯವೂ ಕಂಡು ಬಂದಿರ್ಬೋದು. ಆಮೆನ್. ಒಂದು ವೇಳೆ ನಿನ್ನನ್ನು ಪ್ರಜೆಗಳು ಅಪಾರ್ಥ ಮಾಡ್ಕೊಂಡಿರ್ಬೋದು, ಆದರೆ ಒಂದು ವೇಳೆ ನೀನೇ ಬೇರೆಯವ್ರನ್ನ ಅಪಾರ್ಥ ಮಾಡ್ಕೊಂಡು ನಿನ್ನನ್ನು ದೂರಪಡಿಸ್ಕೊಳ್ಬೇಕೆಂಬ ಆಲೋಚನೆ ನಿನಗಿರ್ಬೋದು. ಇವತ್ತು ದೇವರು ನಿನ್ನನ್ನು ಎಚ್ಚರಿಸ್ತಾ ಇರ್ಬೋದು. ನಿನಗೆ ಆ ಆಲೋಚನೆ ಇದ್ದಾಗ ಇನ್ನೂ
ಇನ್ನು ಸಮೀಪವಾಗಿ ಹೋಗ್ಬೇಕು, ಇನ್ನು ಹತ್ತಿರದಲ್ಲಿ ಇದ್ದು ಸೇವೆ ಮಾಡಬೇಕು. ಆಮೆನ್. ಇನ್ನು ಆಳವಾಗಿ ಇದ್ದು ನೀನು ಸೇವೆ ಮಾಡುವಂಥ ಸ್ವಭಾವವನ್ನು ನೀನು ಬೆಳೆಸ್ಕೋಬೇಕು. ಆಮೆನ್. ಏಕೆಂದರೆ ಅದರ ಮೂಲಕನೇ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ, ಅದರ ಮೂಲಕನೇ ದೇವರು ನಿನ್ನನ್ನು ಅಭಿವೃದ್ಧಿಪಡಿಸ್ತಾನೆ, ಅದರ ಮೂಲಕನೇ ನಿನಗೆ ದೇವರು ದ್ವಾರಗಳನ್ನು ತೆರಿತಾನೆ. ಹೇಳೋದ್ರಲ್ಲಿ ದ್ವಾರಗಳನ್ನು ತೆರಿತಾನೆ ಎಂಬುದಾಗಿ. ಹಲ್ಲೆಲೂಯಾ. ಅರ್ಥ ಆಗ್ತದೇನಾ? ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಅಬ್ಬಾ ಅಸಾಧಾರಣವಾಗಿರುವ ದ್ವಾರಗಳನ್ನು ತೆರಿ, ಅಬ್ಬಾ ದಯೆಯಿಂದ ತುಗುಡಿರುವ ದ್ವಾರಗಳನ್ನು ತೆರಿ, ಅಬ್ಬಾ ಈ ದ್ವಾರ ತೆಗೆದಿ, ಆ ದ್ವಾರ ತೆಗಿಬೇಕಂತಂದ್ರೆ ನೀನು ಸಾತಾನ ತಂದಿರುವ ಈ ಸ್ಟ್ರಾಟಜಿಯನ್ನು ಗುರುತಿಸಿ ವಿವೇಚಿಸಿ ಅದಕ್ಕೆ ವಿರುದ್ಧವಾಗಿ ನೀನು ಯಾವ ರೀತಿಯಾಗಿ ಸಿದ್ಧಪಟ್ಟು ಸೇವೆ ಮಾಡೋದು ವಿಷಯವನ್ನು ನೀನು ಕಲಿಯಬೇಕು. ಆಮೇನ್. ಅದನ್ನು ಬಿಟ್ಟು ನಿನ್ನನ್ನು ನೀನು ದೂರ ಮಾಡ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡೋದು, ಅದರಿಂದ ನಿನಗೇನು ಲಾಭವಿಲ್ಲ. ಹಲ್ಲೆಲೂಯಾ. ನಿನಗೆ ಲಾಭ ಯಾವಾಗಿರ್ತದಂತಂದರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ದೇವರು ನನ್ನನ್ನು ನೋಡ್ತಾ ಇದ್ದಾನೆ, ದೇವರು ನನಗೆ ನೀಡಿರುವ ಈ ವರವನ್ನು ಆತನ ಪ್ರಜೆಗಳಿಗೆ ಉಪಯೋಗಿಸ್ತಾನೆ ಎಂಬುವ ವಿಷಯವನ್ನು, ಸತ್ಯವನ್ನು ತಿಳ್ಕೊಂಡು ನೀನು ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ನೀನೇನಾಗ್ತೀಯಾ? ಹಂತದಿಂದ ಹಂತಕ್ಕೆ ಬೆಳೀಲಿಕ್ಕೆ ಮುಂದಕ್ಕೆ ಹೋಗ್ತೀಯ. ಆಮೇಲೆ ನೀನೇನಾಗ್ತೀಯ? ಅಸಾಧಾರಣವಾಗಿರುವ ದ್ವಾರಗಳನ್ನು ತೆರಳಿಕ್ಕೆ ನಿನ್ನನ್ನು ನೀವು ಸಿದ್ಧಪಡಿಸ್ಕೊಳ್ತೀಯ. ಆಮೇಲೆ ಕಿರೀಟ ಹುಡ್ಕೊಂಡು ದಾವಿದನು ಹೋಗಿಲ್ಲ, ಕಿರೀಟ ಆತನ್ನು ಹುಡ್ಕೊಂಡು ಬಂತು. ಎದಕ್ಕೆ? ಆ ನೋವಿನಲ್ಲಿಯೂ ಕೂಡ, ಆ ಅಪಾರ್ಥದ ಮಧ್ಯದಲ್ಲಿ ಕೂಡ ಇಸ್ರಾಯೇಲ್ನ ಪ್ರಜೆಗಳ ಕುರಿತಾಗಿರುವ ಹಿತಚಿಂತವನ್ನು ಆತನು ಮಾಡ್ತಾ ಇದ್ದ. ಚಿಂತಿಸ್ತಾ ಇದ್ದ. ಅದರ ಕುರಿತಾಗಿರುವ ಕ್ಷೇಮಾಭಿವೃದ್ಧಿ ಕುರಿತಾಗಿ ಆತನ ಆಲೋಚನೆ ಮಾಡ್ತಾ ಇದ್ದ. ಅವರು ಆ ಇಸ್ರಾಯೇಲ್ನ ಪ್ರಜೆಗಳಿಗೆ ಆತನ ಸೇವೆಯನ್ನು ಸಲ್ಲಿಸ್ತಾ ಇದ್ದ. ಹಲ್ಲೆಲೂಯಾ. ಇವತ್ತು ನೀನು ದೇವರಿಗೆ ಸೇವೆ ಹೇಗೆ ಸಲ್ಲಿಸುವುದು? ದೇವರ ಮಕ್ಕಳಿಗೆ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ. ಆಮೇನ್. ಅನೇಕ ಸಲ ನಾಕೆ ಯೇಸು ಪ್ರಭು ಕಣ್ಣಾರೆ ಒಚ್ತೇನೆ, ಕಣ್ಣಾರೆ ಕನಪಡ್ತಾನೆ. నేను యేసు ప్రభు కాలు పెట్టుకుంటాను, కాలు కడుగుతాను, ఆయనకు సేవ చేస్తాను. లేదు, యేసు ప్రభుకి సేవ చేసే ఒక మూలము. యేసు ప్రభుని ఎలా సేవ చేయగలుగుతారు? ఆయన బిడ్డల్ని నువ్వు ప్రేమించడం మూలకంగా, ఆయన బిడ్డలకు సేవ చేయడం మూలకంగా ఆయనకు సేవ చేస్తాం. హల్లెలూయా. ಆಮೆನ್. ಈ ವಾಕ್ಯ ಅರ್ಥ ಆಯ್ತಾ? ಆಮೇನ್. ಇವತ್ತು ಅಂಥ ಒಂದು ವಿಷಯವನ್ನು ನಾವು ಮುಂಜಾಗ್ರತೆಯಿಂದ ನಾವು ಗುರುತಿಸಿ ವಿವೇಚಿಸಿ ಅದಕ್ಕೆ ಸಿದ್ಧರಾಗುವುದಕ್ಕೆ ದೇವರು ನಮಗೆ ಕೃಪೆ ಸಹಾಯವನ್ನು ಮಾಡಲಿ.